ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದೇನ್ ಹೇಗೆ ಹೇಳ್ತಿದ್ದಾನೆ ಅವನು? ಇಲ್ಲ ಅದೇ ಅವ್ನು ಹೇಗೆ ಅಂದ್ರೆ ಪಾಪ ತುಂಬಾ ಸೂಕ್ಷ್ಮವಾದ ಹುಡುಗಿ. ನಿನ್ನ ಹತ್ರ ಅವ್ಳು ನೋವನ್ನೆಲ್ಲ ಹೇಳ್ಕೋಬಾರ್ದು ಅಂತ ಅವಳು ನಾನು ನೋಡ್ದೆ, ಬಟ್ ಆರಾಮಾಗೆ ಇದ್ಲು. ನಾನು 2-3 ಸಲ ಕೇಳಿದೆ. ಹೌದಾ? ಅದು ಅದಿ ಅಮ್ಮನ್ ನೋಡಿದ್ಯಾ? ಹೇಗಿದ್ದಾಳೆ? ಅಮ್ಮ, ಅಮ್ಮು ಓಕೆ ಅಂತೆ, ನೀವೇನು ಟೆನ್ಷನ್ ಮಾಡ್ಕೋಬಾರ್ದಂತೆ. ಅದನ್ನೇ ಪದೇ ಪದೇ ಒತ್ತಿ ಒತ್ತಿ ಹೇಳಿದ್ಲು. ಹೌದಾ? ನೋಡಿದ್ಯಾ ವಿಮಲಾ, ನಿಮ್ಮ ಮಾವನವ್ರು ಹೇಳಿಲ್ವಾ ಎಲ್ಲ ಸರಿ ಹೋಗತ್ತೆ ಅಂತ? ನಿಮ್ಮಮ್ಮ ತುಂಬಾ ಗಾಬರಿಯಾಗಿ ಊಟ ಕೂಡ ಮಾಡದೆ ಕೂತಿದ್ಲಪ್ಪ. ಮುದ್ದಾಗಿ ಸಾಕಿರೋ ಮಗಳಲ್ವಾತೆ, ಅವಳೊಂಚೂರು ಕಣ್ಣೀರು ಹಾಕಿದ್ರು ನಂಗೆ ತುಂಬ ಸಂಕಟ ಆಗುತ್ತೆ. ಸದ್ಯ ಆದಿ ಇವಾಗ ಹೇಳಿದ್ನಲ್ಲ, ಸ್ವಲ್ಪ ಸಮಾಧಾನ ಆಯ್ತು. ವಿಮಲಾ, ಕರಳಿನ ಸಂಕಟ ಏನು ಅಂತ ನನಗೂ ಅರ್ಥ ಆಗತ್ತೆ ಕಣೆ. ನಿಮ್ಮ ಮಾವ ಹೇಳಿದ್ರಲ್ಲ, 1-2 ದಿವಸ ಅಷ್ಟೇ, ಆಮೇಲೆ ಅವಳೇ ಹೊಂದ್ಕೋತಾಳೆ ಅಂತ. ಈಗ ನೋಡು, ಆದಿಗೂ ನಿನಗೂ ಸಮಾಧಾನ ಆಯ್ತು ತಾನೆ? ಎಲ್ಲ ಹೆಣ್ಮಕ್ಳಿಗೂ ಇರೋ ಸಂಕಟನೇ ಇವಳಿಗೂ, ಅದೇನು ಹೊಸದಲ್ಲ. ಏನಪ್ಪ ಮುದ್ದು ತಮ್ಮ, ಅಕ್ಕ ಆರಾಮಾಗಿರೋದು ನೋಡಿ ಸಂತೋಷ ಆಗಿದೆಯೋ ಇಲ್ಲ ಇನ್ನೂ ಗೊಂದಲದಲ್ಲೇ ಇದೆಯೋ? ಮದುವೆ ಆದ ಹೊಸದ್ರಲ್ಲಿ 1-2 ದಿನ ಹಾಗಾಗತ್ತೆ. ಮನೆಯವ್ರದ್ದೆಲ್ಲ ನೆನಪಾಗತ್ತೆ, ಹೊಸ ಜಾಗ ಹೊಂದ್ಕೊಳ್ಳೋದು ಕಷ್ಟ ಆಗತ್ತೆ. ಹೋಗ್ತಾ ಹೋಗ್ತಾ ಇದು ತನ್ನ ಮನೆ, ಇಲ್ಲಿ ಇರೋರೆಲ್ಲ ತನ್ನವರು ಅಂತ ಅನ್ಸೋಕೆ ಶುರುವಾಗುತ್ತೆ. ಆಮೇಲೆ ಆ ಮನೇಲಿ ಅವಳು ಒಬ್ಳಾಗಿ ಆರಾಮಾಗಿರ್ತಾಳೆ. 6 5s are 30, 6 6s are 36, 6. ವೆರಿ ಗುಡ್. ಸರಿ, ನಾನು ಹೇಳ್ಕೊಟ್ಟಿದ್ದ ಪೊಯಮ್ನ ಎಲ್ಲರೂ ಕಲ್ತ್ಕೊಂಡು ಬರಬೇಕು. ನಾಳೆ ಒಬ್ಬೊಬ್ಬರ ಹತ್ರ ಹೇಳಿಸ್ತೀನಿ, ಓಕೆನಾ? ಹೊರಡಿ. ಬಂದ್ರ ಹೋದ್ ಕೆಲ್ಸ ಏನಾಯ್ತು? ಯಾಕೆ ತಡ ಆಯ್ತು? ಗಿರ್ವಿ ಅಂಗಡಿಲಿ ಸ್ವಲ್ಪ ತಡ ಆಯ್ತು ಕೊನೆ. ಅಪ್ಪ ಏನಂದ್ರೆ? ಗಿರ್ವಿ ಅಂಗಡಿನ? ಗಿರ್ವಿ ಅಂತ ನಾನೆಲ್ಲ ಹೇಳಿದೆ. ಅದು ಗಿರಿಯವರು ಫೋನ್ ಮಾಡಿದ್ರು ಅಂತ ಹೇಳ್ತಿದ್ದೆ. ಅಪ್ಪ ಸುಸ್ತಾಗಿದ್ದಾರೆ, ಹೋಗಿ ಕಾಫಿ ಮಾಡ್ಕೊಂಡು ಬರೋ. ನೀವಿಬ್ರು ಸೇರ್ಕೊಂಡು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ ಅನ್ಸ್ತಿದೆ. ನಿನಗೆಲ್ಲ ವಿಷಯನೂ ಹೇಳ್ಬೇಕೇನೆ? ಹೋಗಿ ಕಾಫಿ ಮಾಡ್ಕೊಂಡು ಬರೋಗು. ಎಲ್ಲ ಇವಳಿಗೆ ಗೊತ್ತಾಗ್ಬೇಕು. ಹೋಗು. ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ ಅನ್ಸ್ತಿದ್ಯಲ್ಲ. ಅದೇ ನಿನ್ಗೊಂದು ಕೆಲಸ ಹೇಳಿದ್ನಲ್ಲ, ಏನು ಮಾಡಿದೆ? ಅದೇ ಕಣೋ, ಲಕ್ಕಿನ ಮದುವೆ ಆಗೋ ಹುಡುಗನ ಬಗ್ಗೆ ವಿಚಾರಿಸು ಅಂತ ಹೇಳಿದ್ನಲ್ಲ. ಓ ಅದಾ? ನೀವ್ ಹೇಳಿದ್ಮೇಲೆ ವಿಚಾರಿಸದೇ ಇರ್ತೀನ ತಾತ. ಅಂತಿಂತ ಹುಡುಗ ಅಲ್ಲ ತಾತ ಅವನು. ಈ ಊರಲ್ಲಿ ಯಾವುದೇ ಬಾರ್ಗೋ ಕೇಳಿ ಅಣ್ಣನ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತಾರೆ. ಊರೇ ಹೊಗಳ್ತಾ ಇದಾರೆ ಅವನ್ನ. ಹೌದಾ? ಹೂ ತಾತ, ಊರಲ್ಲೆಲ್ಲ ವಿಚಾರಿಸ್ದೆ. ಶ್ರೀಮಂತಿಕೆಯಲ್ಲಿ ರೂಪದಲ್ಲಿ ಎತ್ತಿದ ಕೈ ಅಂತೆ. ಜಾಸ್ತಿ ಆದ್ರೆ ಅಲ್ಲೇ ಆಮ್ಲೆಟ್ ಹಾಕ್ಬಿಡ್ತಾರೆ. ಗುಣದಲ್ಲಂತೂ ಅಪರಂಜಿ ಚಿನ್ನ ಅಂತ ಅಂದ್ರು. ಅಣ್ಣ ಯೂತ್ ಬರ ಆಗ್ತಾರೆ. ಹೇಳಿದೆ ಸವಾಸೆ ಇದೆ. ಚಿಟ್ಟಿ ಅಂದ್ರೆ ಮಹಾನುಭಾವ ಅಂತ ಕೆಲವರು ಹೊಗಳ್ತಾ ಇರ್ತಾತ. ನಿಜನೇನು? ಹೋಗಿ ತಾತ, ನಾನು ಹೇಳಿದ್ರೆ ನೀವು ನಂಬೋದೇ ಇಲ್ಲ ಅಂತಾರೆ. ಸರಿ ರೀ, ನಮ್ಮ ಪ್ರಸಾದ್ನೇ ಕೇಳಿ. ಪ್ರಸಾದ್, ಪ್ರಸಾದ್ ಅದೇನಾರ ಬನ್ನಿ ಇಲ್ಲಿ. ಯಾಕ್ರಿ ಅದೇನಾರ? ರೀ ಪ್ರಸಾದ್, ನಾವು ಊರಲ್ಲೆಲ್ಲ ನಮ್ಮ ಲಕ್ಕಿ ಮದುವೆ ಆಗೋ ಹುಡುಗನ ಬಗ್ಗೆ ವಿಚಾರಿಸಿದ್ವಲ್ಲ, ಎಲ್ಲರೂ ಏನಂದ್ರು ಅಂತ ಹೇಳಿ. ಅಕಸ್ಮಾತ್ ತಾತನ ಹತ್ರ ಕಿಟ್ಟಿ ಬಗ್ಗೆ ಹೇಳಿದ್ರೆ ನೀವು ಈ ಕೆಲಸದಲ್ಲಿ ಇರಲ್ಲ. ಬಂಗಾರದ ಮನುಷ್ಯ, ದೇವತಾ ಮನುಷ್ಯ, ಬಹದ್ದೂರ್ ಗಂಡು,
ಕಲಿಯುಗದ ಕರ್ಣ. ಏನು ಹೇಳ್ತಾ ಇದ್ದೀವಿ ನೀನು? ಹೌದ್ರಿ ಅಪ್ಪಾರ, ನಮ್ಮ ಲಕ್ಕಿ ಅಕ್ಕರ್ನ ಲಗ್ನ ಆಗ್ಲಿಕ್ಕತ್ತಿರೋ ಹುಡುಗ ಭಾಳ ಚಲೋ ಮನುಷ್ಯ ಅಂತ ಊರು ತುಂಬ ಮಂದಿ ಎಲ್ಲ ಮಾತಾಡ್ಲಿಕ್ಕತ್ತಿದ್ರಿ. ಅಂತ ಹುಡುಗನ್ನ ಕಣ್ಣು ತೊಳ್ಕೊಂಡು ಹುಡುಕಾಡಿದ್ರು, ಸಿಗಾಗಿಲ್ಲಂತ್ರಿ. ಹಬ್ಬ, ಈಗ ಸಮಾಧಾನ ಆಯ್ತಪ್ಪ. ಒಳ್ಳೆ ಕೆಲಸ ಮಾಡಿದ್ಯಾ ಅದು. ಪಾಪ ಆ ಹುಡುಗಿ ಭಾಳ ಚೆನ್ನಾಗಿದ್ರೆ ಅದಕ್ಕಿಂತ ಬೇರೆ ಸಂತೋಷ ಇನ್ನೊಂದಿಲ್ಲ. ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು ನೀನು. ದೇವ್ರ ದಯ, ಒಳ್ಳೆ ಗಂಡನ ಸಿಕ್ಕಿದ್ದಾನೆ ಆ ಹುಡುಗಿಗೆ. ಲಕ್ಕಿ, ನೀನ್ ಮದುವೆ ಆಗ್ತಿರೋ ಗಂಡು ಎಂಥ ವರ್ಸ್ಟ್ ಫೆಲೋ ಅಂತ ನಂಗೆ ಮಾತ್ರ ಕಣೆ ಗೊತ್ತಿರೋದು. ಆದರೆ ಅದೆಲ್ಲ ಹೇಳಿದಿದ್ರೆ ನೀನು ಮದುವೆ ನಡೀತಾ ಇರಲಿಲ್ಲ. ನೀನು ಮದುವೆ ನಡೀದೇ ಇದ್ರೆ ನೀನು ಸಫರ್ ಆಗಲ್ಲ. ನೀನು ಸಫರ್ ಆಗದೆ ಇದ್ರೆ ನನಗೆ ನೆಮ್ಮದಿ ಇರಲ್ಲ. ನೀನು ಸಫರ್ ಆಗೋದನ್ನೇ ನಾನು ಪ್ರಿಫರ್ ಮಾಡೋದು. ಎಷ್ಟು ಕೊಟ್ರು? 1 ಲಕ್ಷ. ಬರೀ 1 ಲಕ್ಷನಾ? ಯಾಕಂತೆ? ನನಗೇನೇ ಗೊತ್ತು, ಅದೇನೋ ಒಡವೆ ಚಿನ್ನಕ್ಕೆ ರೇಟ್ ಕಮ್ಮಿ, ಇಷ್ಟೇ ಕೊಡೋಕ್ಕಾಗತ್ತು ಅಂತ ಅಂದ್ರಪ್ಪ. ಸರಿ ಹೋಯ್ತು ಬಿಡಿ. ನಮ್ಮ ಚಿನ್ನ ಇಟ್ಕೊಂಡವರು ಆದರೆ ಅರ್ಧ ರೇಟು ಕೊಡೋಕ್ಕಾಗಲಿಲ್ಲ ಅಂದರೆ ಹೇಗೆ? ಅಷ್ಟು ದೊಡ್ಡ ನೆಕ್ಲೆಸು ಇವಾಗ ಮಾಡ್ಸಕ್ಕೆ ಏನಿಲ್ಲ ಅಂದರೂ 3 ಲಕ್ಷ ಬೇಕಾಗುತ್ತೆ. ಆದರೆ ಇಷ್ಟೇ ಕೊಟ್ಟಿದ್ದಾರೆ, ನೀವು ದಬಾಯಿಸಿ ಕೇಳಬೇಕಾಗಿತ್ತು. ಕೇಳದೆ ಇರ್ತೀನೇನೆ, ಏನು ಮಾಡೋದು? ಈಗ ನಮಗೂ ಅವಸರ, ಬೇರೆ ಕಡೆ ವಿಚಾರಿಸೋದಕ್ಕೂ ಸಮಯ ಇಲ್ಲ. ಏನೋ ಇರೋದ್ರಲ್ಲೇ ನಿಭಾಯಿಸ್ಬೇಕು. ಇಷ್ಟರಲ್ಲಿ ಹೇಗೆ ನಿಭಾಯಿಸೋದು? ಅಪ್ಪ, ಏನು ಮಾಡ್ತಿದ್ದೀರಾ ನೀವಿಬ್ರು? ಹೀಗೆ ಮಾತಾಡ್ತಿದ್ವಿ ಅಷ್ಟೇ. ಹೌದಾ? ಹಾಗಿದ್ರೆ ಇಷ್ಟೊಂದು ದುಡ್ಡಿಲ್ಲಿಂದ ಬಂತು? ಅದು ನೀನಾದರೂ ಹೇಳಮ್ಮ, ಎಲ್ಲಿಂದ ಬಂತು ಈ ದುಡ್ಡು? ಚಿನ್ನ ಅಡ ಇಟ್ವಿ ಕಣೆ. ಯಾಕೆ? ಹೆಣ್ಣಿನ ಕಡೆಯವರಲ್ವಾ, ಮಾಡಲೇಬೇಕು. ಏನಪ್ಪ ನೀವು ಅಮ್ಮ, ನೀವು ಎಷ್ಟು ಕಷ್ಟಪಟ್ಟು ಆ ನೆಕ್ಲೆಸ್ನ ತಗೊಂಡಿದ್ದೀರ. ತನ್ನ ಮದ್ವೆಗೋಸ್ಕರ ಅದನ್ನ ಮಾರಿದ್ರಲ್ಲಪ್ಪ. ಮಾರಿಲ್ಲ ಕಣೆ, ಗಿರ್ವಿ ಇಟ್ಟಿದ್ದೀವಿ. ನಿಧಾನಕ್ಕೆ ಬಿಡಿಸ್ಕೊಂಡ್ರಾಯ್ತು ಬಿಡು. ಏನಮ್ಮ ಇಷ್ಟೊಂದು ಸುಲಭವಾಗಿ ಹೇಳ್ಬಿಟ್ಟಿಯಲ್ಲ.